ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIA ಮಲ್ಲಪ್ಪಾಜಿ ಅವರ ಆತ್ಮೀಯರೇ, ಧರ್ಮಸ್ಥಳ ಸೌಜನ್ಯ ಕೇಸ್ ನಿಮಗಂತ ಹೇಳೋ ಅವಶ್ಯಕತೆ ಇಲ್ಲ. ಹಿಂಗಂದ್ರೆ ಗೊತ್ತಾಗ್ಬಿಡ್ತದೆ. ಸೌಜನ್ಯಳ ಆ ಅಮಾಯಕ ಮುಖ ಕಣ್ಣು ಮುಂದೆ ಬಂದಿರ್ತದೆ. ಅವಳ ತಾಯಿ ಕುಸುಮಾವತಿ ಮುಖ, ಜೊತೆಗೆ ಯಾರ ಮೇಲೆ ಆರೋಪ ಮಾಡಿತ್ತು ಸಂತೋಷ್ ರಾವ್ ಅವನ ಮುಖ. ಅವ್ನು ನೋಡಿದಾಗ ಅನ್ನಿಸ್ತಾ, ಬಾಡಿ ನೋಡಿದಾಗ ಈ ವ್ಯಕ್ತಿ ಒಂದು ಅತ್ಯಾಚಾರ ಮಾಡಲಿಕ್ಕೆ ಸಾಧ್ಯನಾ? ಮತ್ತು ಆಲ್ರೆಡಿ CBI ಅವನನ್ನು ದೋಷ ಮುಕ್ತ ಮಾಡಿದೆ. ಈಗ ಅವರಿಬ್ಬರು ಹುಡ್ಕೊಂಡು ಏನೋ ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೋಗ್ರಿ ಅಂತ ಇವನ್ನ ನೀವು ಹೋಗಿ ನಾವು ಖರ್ಚು ಕೊಡ್ತೀವಿ ಅಂತೇಳಿ BJPಗರು ಅಂದಿದ್ದಾರೆ ಅನ್ನೋದು ನಾವು ಹಿಂದೆ ನೋಡಿದ್ದೀವಿ. ನಮ್ಮ ವಿಜಯೇಂದ್ರ ಅವರು ಹೋಗಲಿ, ಅರ್ರಿ ತನಿಖೆ ಆಗಲೇಬೇಕಾದಂಥ ಪ್ರಕರಣ ಏನದು ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ. ಯಾರು ಮಾಡಿದರು? ಅದರಲ್ಲೂ ಬಾಲನ್ ಅಂತ ಒಬ್ಬ ನಿಷ್ಠೂರ ತನಿಖಾ ವರದಿ ನೆಲೆಗಟ್ಟಿನಲ್ಲಿ ವಾದ ಮಾಡುವ, ಸತ್ಯದ ನೆಲೆಗಟ್ಟಿನಲ್ಲಿ ವಾದ ಮಾಡುವ ವಕೀಲರು ಜೊತೆಯಾಗುವ ಎಲ್ಲ ಸಾಧ್ಯತೆಗಳು ಇದರಲ್ಲಿದ್ದಾವೆ. ಹೀಗಾಗಿ ಸೌಜನ್ಯ ಪ್ರಕರಣ ಮತ್ತೊಮ್ಮೆ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತದನಾ ಅನ್ನುವಂಥದ್ದು ಸುಪ್ರೀಂ ಇನ್ನೊಮ್ಮೆ CBIಗೋ ಮತ್ತೆ ಅದಕ್ಕೂ ಕೊಡ್ಬೋದು. ಎನ್ಕ್ವೈರಿ ಮಾಡಿಯಪ್ಪ, ಅದನ್ನು ಇಬ್ಬರು ಡಾಕ್ಟರ್ ಹೆಸರು ಓದೋದ್ರಲ್ಲ ಗೊತ್ತದ, ಇವ್ರ ಮೇಲೆ ಸಂಶಯದ ಸರಿಯಾಗಿ ಮಾಡಿಲ್ಲ ತನಿಖೆಯನ್ನು ಅನ್ನುವಂಥ. ಸಪೋಸ್ ಒಂದು ವೇಳೆ ಸೌಜನ್ಯ ಕೇಸ್ ಮರು ತನಿಖೆ ಆದ್ರೆ ಅದು ಇನ್ನೊಂದು ನಿರ್ಭಯ ಹತ್ಯಾಕಾಂಡದ ರೂಪ ಪಡ್ಕೊಳ್ತದೆ. ಅದು ನಿಮಗೆ ನೋಡಿದಿರಿ, ನಿರ್ಭಯ ಹತ್ಯಾಕಾಂಡದ ಯಾವ ರೀತಿ ಆಯಿತು, ಯಾವ ರೀತಿ ಬೆಳೀತು, ಸ್ತ್ರೀಯರೆಲ್ಲ ಎದ್ದು ಹೇಗೆ ನಿಂತರು ಅಂತೇಳಿ. ಇವು ಕರ್ನಾಟಕದಲ್ಲಿ ಅದ ಆಗ್ತಾಯಿದೆ. ಸೌಜನ್ಯ ಇವತ್ತು 3 ರೂಪ ಕೊಡ್ತಾ ಇದ್ದಾರೆ ಒಂದು ಹೋರಾಟಕ್ಕೆ. ಅದರಲ್ಲೂ ಹೆಣ್ಣು ಮಕ್ಕಳ ಪರವಾಗಿ ಒಂದು ದೊಡ್ಡ ಧ್ವನಿಯಾಗಿ ಇವತ್ತು ಕರ್ನಾಟಕದ ಹೆಣ್ಣು ಮಕ್ಕಳದ್ದು ನಿಲ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾರು ಮಾಡಿದವರು, ಕೊಲೆಗಾರರು ಯಾರು? ಡಿಸೆಂಬರ್ 16 ಸಮೀಪ ಬರ್ತಾ ಇದೆ. ಮನೆ ಮನೆಗೆ ಹೋಗಿ ಎಚ್ಚರ ಮಾಡ್ತಾ ಇದ್ದಾರೆ. ಮಾಡಲೇಬೇಕಾದಂಥ ಪ್ರಕರಣ. ಯಾಕೆಂದರೆ ನಾವಿಲ್ಲಿ ಯಾವ ವ್ಯಕ್ತಿ ಹಿಂದಿದ್ದಾರೆ ಅದು ಮುಖ್ಯ ಅಲ್ಲ. ಹಾಗಂದ್ರೆ ನಾವು ಆರೋಪ ಮಾಡೋದಿಲ್ಲ ಅವ್ರ ಮೇಲೆ. ಅವ್ರು ಸಜ್ಜನರು, ನಡೆದಾಡೋ ದೇವ್ರನ್ನು ತಿಳ್ಕೊಳ್ಳೋಣ ನಾವು. ಎಲ್ಲಿವರೆಗೆ ಈ ಸತ್ಯ ಪ್ರೂವ್ ಆಗುವುದಿಲ್ಲ ಅಲ್ಲಿವರೆಗೆ ಪ್ರಾಮಾಣಿಕರು. 100 ಜನ ಏನಪ್ಪ ಅಂತಂದ್ರೆ ಅಪರಾಧಿ ಕೊಡೋದು ಏನು ದೊಡ್ಡ ತಪ್ಪಲ್ಲ. ಆದರೆ ಒಬ್ಬ ನಿರಪರಾಧಿ ತಪ್ಪಾಗಬಾರ್ದು, ಅವನ ಮೇಲೆ ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಕಾಳಜಿನೂ ಅದ. ಜೊತೆಗೆ ನಮ್ಮ ಸಂವಿಧಾನದ ಕಾಳಜಿನೂ ಅದ, ನಮ್ಮೆಲ್ಲರ ಕಾಳಜಿನೂ ಅದ. ಇಲ್ಲಿ ಹೆಗ್ಡೆಯವ್ರ ದೋಷ ಯುಕ್ತರು ಅಂತ ಹೇಳ್ತಾ ಇಲ್ಲ. ಆದ್ರೆ ಇದೆಲ್ಲ ವಾತಾವರಣ, ಇನ್ನುಳಿದ ಘಟನೆಗಳ ವಾತಾವರಣ ನೋಡಿದಾಗ ಅವ್ರಿಗೆ ಪಟ್ಟು ಹೋಗ್ಲಿಕ್ಕೆ ಆಗ್ತದೆ. ಇವರು ಏನಪ್ಪ ಅಂದ್ರೆ ತನಿಖೆ ಆಗಬೇಕಾಗ್ಯದ, ನಿಷ್ಠೂರ ಪ್ರಾಮಾಣಿಕವಂತಹ ತನಿಖೆ ಆಗಬೇಕಾಗಿದೆ. ಅವರಿಲ್ಲ ಅಂದರೆ ಭಾಳ ಸಂತೋಷ. ಇಡೀ ಈ ಒಂದು ತಂಡದ ಈ ವಿರುದ್ಧ ಹೋರಾಟ ಮಾಡುವಂಥ ತಂಡ ಅತ್ಯಂತ ಹೆಚ್ಚು ಖುಷಿ ಪಡ್ತದೆ. ಯಾರು ಹಾಗಾದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಇವತ್ತು ದೊಡ್ಡ ಮುಖ್ಯ ಪ್ರಶ್ನೆ. ಅದನ್ನು ಕೇಳ್ತಾ ಇದ್ದಾರೆ ಇವತ್ತು ನಮ್ಮ ಹೆಣ್ಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಕೇಳ್ತಾ ಇದ್ದಾರೆ. ಕೊಂದವರು ಯಾರು? ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಲಿಕ್ಕತ್ತದ. ಒಂದು ಕಡೆಯಿಂದ ನ್ಯಾಯಾಂಗದ ಮುಖಾಂತರ ಹೋರಾಟ ಶುರುವಾಗ್ಯದ, ಇನ್ನೊಂದು ಕಡೆ ಜನಾಂದೋಲನ ಸ್ಟಾರ್ಟ್ ಆಗ್ಯದ, ಮತ್ತೊಂದು ಕಡೆ ನಿಷ್ಠೂರವಾದಿಗಳು ಪ್ರಾಮಾಣಿಕರ ಅಂತ ನಾವು ತಿಳ್ಕೊಂಡಿದ್ದೀವಿ ಇಲ್ಲಿವರೆಗೆ. ಅದರಲ್ಲೂ ದೂರದಾರರು, ಸಾಕ್ಷಿದಾರರು ಅವರು ತಮ್ಮ ಹೋರಾಟನ ಮುಂದುವರಿಸಿದ್ದಾರೆ. ಕೆಲವೊಮ್ಮೆ ಹಿಂದೆ ಮುಂದೆ ಆಗ್ಯದ ಇಲ್ಲ ಅಂತಲ್ಲ. ಎಷ್ಟು ದಿವಸ ತೊಗೊಳ್ಬಾರ್ದಾಯ್ತು, ಎಷ್ಟು ವರ್ಷ ತೊಗೊಳ್ಬಾರ್ದಾಯ್ತು, 13 ವರ್ಷ ಸತ್ಯ ಎಷ್ಟು ಹೊರಬರ್ಬೇಕಾಯ್ತು. ಅದ್ರ ಜೊತೆ ಇನ್ನೂ ಅನೇಕರ ಕೊಲೆಗಳಾಗಿದ್ದಾವಲ್ಲ, ಅವ್ರ ತನಿಖೆನೂ ಆಗಬೇಕಾಗ್ಯದ. ಈಗ ಒಂದು ಸೌಜನ್ಯ ಹತ್ಯಾಕಾಂಡ ಪ್ರೂವ್ ಆಯ್ತಪ್ಪ ಅಂದ್ರೆ ಉಳಿದ ಕೇಸ್ಗಳಿಗೆ, ಉಳಿದ ಪ್ರಕರಣಗಳಿಗೂ ಹೊಸ ಮರುಜೀವ ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದ್ರೆ ವೇದವಲ್ಲಿಯಂತಹ ಒಬ್ಬ ಪ್ರಾಮಾಣಿಕ ಟೀಚರ್, ಲೆಕ್ಚರರ್, ಮಕ್ಕಳ ಭವಿಷ್ಯ ಮಾಡುವಂಥ ಹೆಣ್ಣುಮಗಳು, ಅವಳು ಪ್ರಿನ್ಸಿಪಾಲ್ ಹುದ್ದೆಗಾಗಿ ಏನೋ ಹೋರಾಟ ಸಹಜದ ಯಾರಿಗಾದರೂ ಆ ಸಂದರ್ಭದಲ್ಲೇ ಎಲ್ಲರಿಗೂ ಇರ್ತದೆ. ನಾನೇ ಒಂದು ಫೀಲ್ಡಲ್ಲಿದ್ದರೆ ನಾನು ಪ್ರಿನ್ಸಿಪಲ್ ಆಗಬೇಕು, ಮತ್ತೇನೋ ಆಗಬೇಕು, ಮಕ್ಕಳಿಗೆ ಒಂದು ಆದರ್ಶ ಆಗಬೇಕು ಅನ್ನೋದು ಕನಸು ಇರ್ತದೆ. ಅದನ್ನು ಖಂಡಿತ ತಪ್ಪೇನೋ ಆ ನೆಲೆಗಟ್ಟಿನಲ್ಲಿ ಅವಳು ಕೊಲೆ ಆಗ್ತದೆ. ಕೊಲೆಗಾರ ಕೂಡ ಗಂಡನ ಆಗ್ತಾನೆ, ಅವರು ನಿರಪರಾಧಿ ಹೊರಗೆ ಬರ್ತಾರೆ. ಆದರೆ ಅಲ್ಲಿ ಕೊಂದವರು ಯಾರು? ಇದೆಲ್ಲ ಘಟನೆ ಕರ್ತರು ಯಾರು? ಅದು ಗೊತ್ತಾಗಿಲ್ಲ ಇಲ್ಲಿವರೆಗೆ. ಅದು ಮರುತನಿಗೆ ಆಗಬೇಕಾಗಿದೆ ಇವತ್ತು. ಅದಕ್ಕೆ ಯಮುನಾ ನಡೆದಂಥ ಘಟನೆ, ಮಾವತನ ಮನೆ ಇದ್ದಿದ್ದು, ಕಿತ್ತಾಕಿದ್ದು, ಮಾಡಿದ್ದು, ಅವನ ಆಸ್ತಿ ಕಸ್ಕೊಂಡಿದ್ದು ಯಾರು ಮಾಡಿದರು?
ಇವತ್ತು ದೊಡ್ಡ ಪ್ರಶ್ನೆ ಅದ. ಯಮುನಾ ಮತ್ತು ನಮ್ಮ ನಾರಾಯಣ, ಅದರಲ್ಲೂ ಆನೆಮಾವತ ಅನ್ನ ತಂಗಿ ಇಬ್ಬರು ಹತ್ಯೆ ಆಗ್ತದೆ. ಯಾರು ಇವತ್ತಿಗೂ ಅದು ಗೊತ್ತಾಗ್ತಾ ಇಲ್ಲ. ಅದು ಪ್ರಶ್ನೆ ಮಾಡೋದಿರೋದು ಅನಿವಾರ್ಯ ಅದ ರೀ. ಸೌಜನ್ಯರ ಜೊತೆ ಇವೆಲ್ಲ ಒಂದಕ್ಕೊಂದು ತಲಕಗಳಿದ್ದಾವೆ. ಪದ್ಮಲತ ಅವ್ರದ್ದೊಂದು ಏನೋ ಆಸ್ತಿ ಶುರುವಾಗ್ತದೆ, ಎಲ್ಲೆಲ್ಲೂ ಹೋಗ್ತದೆ. ಪಾಪ ಅದು ಹುಡುಗಿಯದು ಹತ್ಯೆ ಆಗ್ತದೆ, ಅಪಹರಣ ಆಗ್ತದೆ, ನಂತರ ಏನಾಗ ಗೊತ್ತಾಗೋದು, ಹೆಣ ಸಿಗ್ತದೆ. ಅದ್ರ ತನಕ ಆಗ್ಬೇಕು, ಅದು ಮುಚ್ಚಾಕೋ ಪ್ರಯತ್ನ ಮಾಡಿದಂಥದ್ದು. ಅಷ್ಟೇ ಹೇಗೆ ಇತ್ತೀಚೆಗೆ ಸೌಜನ್ಯಗೆ ಹೊಸ ಒಂದು ರೂಪ ಕೊಡೋ ಸುಲಭವಾಗಿ ಸ್ನೇಹಮಯ ಕೃಷ್ಣ ಅನ್ನುವಂಥ ವ್ಯಕ್ತಿ ಮೂಲಕ, ಹೌದು ವಿಠ್ಠಲಗೌಡ ಮಾಡಿರಬಾರ್ದು ಯಾಕೆ ಅವರ ಮಾವ ಅದನ್ನು ಅನ್ನುವಂಥದ್ದು ಆರೋಪ, ಘನಘೋರವಾದ ಆರೋಪ ಇದು. ತನಗೆ ದಿಶಾ ಭೂಲ್ ಮಾಡೋದು, ತಪ್ಪಿಸುವಂಥ ಹಾದಿ ತಪ್ಪಿಸುವಂಥ ಪ್ರಯತ್ನ ಇಂಥವ್ರಿಂದ ಮಾಡಿಸ್ತಾ ಇರುವಂಥದ್ದು. ಇವ್ರದ್ದು ತನಿಖೆ ಆಗಬೇಕಾಗಿದೆ ಇವತ್ತು. ಹೌದು ಆಗಿದ್ದಾನೆ, ವಿಠ್ಠಲಗೌಡರಿಂದ ಆಗಿದ್ದಾನೆ, ಪ್ರೂವ್ ಮಾಡಿ ಬ್ಯಾಡ ಅಂತ ಯಾರು ಹೇಳಿದ್ದಾರೆ ಇಲ್ಲ. ಆದರೆ ವ್ಯಕ್ತಿ ಎಲ್ಲಿಯೂ ಕಾಂತಾನೇ ಇಲ್ಲ. ನಂತರದಲ್ಲೂ ಮೇನು ಆರೋಪ ಮಾಡಿ ಹೋದವ್ರು ಗಪ್ ಚುಪ್. ಅವ್ರದ್ದು ಮೊದಲು ಅವ್ರ ತನಿಖೆ ಆಗಬೇಕಾಗಿಂದ ದಿಶಾಬಲ್ ಮಾಡುವಂಥ ದಾರಿ ತಪ್ಪಿಸುವಂಥ ಜನರು. ಸ್ನೇಹಮಯ ಕೃಷ್ಣ ಎಲ್ಲಿಪ್ಪ ನೀನು ತೋರಿಸ್ರಿ, ಪ್ರೂವ್ ಮಾಡಿರಿ. ವಿಠ್ಠಲಗೌಡರ ಮೇಲೆ ಆರೋಪ ಮಾಡಿದ್ದೀರ, ನೀವು ಪ್ರೂವ್ ಮಾಡಿರಿ, ಆರೋಪ ಮಾಡಿ ಹಿಟ್ ಅಂಡ್ ರನ್ ಮಾಡಲಿಕ್ಕೆ ಹೋಗ್ಬೇಡ್ರಿ. ಇಂಥ ಅನೇಕ ಘಟನೆಗಳು ಇವು ತನಿಖೆ ಆಗುವಂಥವು ಆಗಬೇಕು. ಹೌದು ವಿಠ್ಠಲಗೌಡರು ಮಾಡಿರಬಾರ್ದು ಯಾಕೆ, ಅವ್ರ ವಾದದ ಪ್ರಕಾರ ಪ್ರೂವ್ ಮಾಡಿರೋದನ್ನು. ಒಟ್ಟಿನಲ್ಲೇ ಈ ಸೌಜನ್ಯಗಳಿಂದ, ಈ ಹೆಣ್ಣು ಮಕ್ಕಳ ಹತ್ಯೆಗಳಿಂದ ಯಾರಿದ್ದಾರೆ ಇವತ್ತು ಇಡೀ ಕರ್ನಾಟಕದ ನಮ್ಮ ಹೆಣ್ಣು ಮಕ್ಕಳಿಗೆ ಎದ್ದು ನಿಂತಿದ್ದಾರೆ. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇಳಲೇಬೇಕಾದ್ದು. ನಮ್ಮ ಹಕ್ಕುಗಳೇ ನಾವು ಹೋರಾಟ ಮಾಡಬೇಕಾಗಿದ್ರೆ ಇವತ್ತು ಎಲ್ಲಾದರೂ ಇರುತ್ತೆ, ಯಾವ ಕಾಲಕ್ಕಾದರೂ ಅಷ್ಟೇ ನಮಗಾಗಿ ನಾವು ಹೋರಾಟ ಮಾಡುವಂಥದ್ದು. ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಆಗ್ಯದ. ಒಬ್ಬ ನಿರ್ಭಯ ಹೆಣ್ಣು ಮಕ್ಕಳ ಮೇಲೆ ಅಂಥ ದಾಳಿಗೆ ಇಡೀ ದೇಶ ಎದ್ದು ನಿಂತಿತ್ತು. ಇವತ್ತು ಎಷ್ಟು ಹೆಣ್ಣು ಮಕ್ಕಳಿಲ್ಲ, ನೂರಾರು ಹೆಣ್ಮಕ್ಳ ಮೇಲೆ ದಾಳಿ ಆಗ್ತಾನೆ ನಡೀತದೆ. ಯಾರನ್ನು ಗೊತ್ತಾಗ್ತಾನೆ ಇಲ್ಲ, ಎಲ್ಲನೂ ಮುಚ್ಚಿ ಹೋಗ್ತಾ ಇದ್ದಾವೆ. ನೂರಾರು ಹೆಣ್ಣುಗಳನ್ನ ಹೂತು ಹಾಕಿದ್ದಾರೆ. ಯಾರವರು, ಯಾರು ಹೂತು ಹಾಕಿರು, ಯಾಕೆ ಅವರು ಅಲ್ಲಿ ಬಂದು ಸಾಯ್ತರು? ಬಂಗ್ಲೆ ಗುಡ್ಡದಲ್ಲಿ ಬಂದು ಯಾಕೆ ಸಾಯ್ತಾರೆ ಜನ? ಆ ಕಾಡಿನಲ್ಲಿ ಹೋಗಿ ಅಲ್ಲಿ ಯಾಕೆ ಹೋಗಿ ಬಿದ್ದು ಹೆಣ್ಣುಗಳು? ಎಲ್ಲಿ ಹೋಗಿ ಯಾರು ಹೆಣ್ಣುಗಳು? ತನಿಖೆ ಆಗಲೇಬೇಕಂತವೆಲ್ಲ ಇವು. ಯಾರು ಗಂಡಿನೋ ಹೆಣ್ಣು, ಸಣ್ಣ ಮಕ್ಕಳು ಸಿಗ್ತದೆ. ಕೆಲವು ಕಡೆ ಸ್ವತಃ ಈ ಚೆನ್ನಯ್ಯ ನಂತರ ಮೊದಲ ಮುಸುಗಾರ ಇದ್ದಾಗ, ಭೀಮ ಇದ್ದಾಗ ಅನೇಕ ಆರೋಪ ಮಾಡಿದ. ನಾನು ಹೋಗಿ ಹೂತು ಬಂದಿದ್ದೀನಿ, ಮಾಡಿದ್ದೀನಿ 100 ಹೆಣಗಳು ಅಂತೇಳಿ. ಅದ್ರಲ್ಲಿ ಒಂದು 2 ಕಡೆ ಸಿಕ್ಕು ಹೆಣಗಳು ಮಾತ್ರ. ಆ ಮಾತು ಬೇರೆ, ಅದಕ್ಕೆ ಏನೋ ಕಾರಣ ಇರ್ಬೋದು. ಅಂದರೆ ಅವನ ಕಡೆಯಿಂದ ಉಲ್ಟಾ ಹೊಡೆಸ್ಲಿಕ್ಕೆ ಹಚ್ಚಿದ್ರು. ಅದು ಇತಿಹಾಸ, ಅದು ತನಿಖೆ ಆಗಬೇಕಾಗಿದ್ದು. ಇವತ್ತು 1-2 ತನಿಖೆಗಳು SIT ಮಾಡ್ತಾಯಿದೆ ತನಿಖೆ. ಅದು SIT ಅದು ದಿಶಾಭೂಲ್ ಮಾಡುವಂಥದ್ದು ಆಗಬಾರ್ದು. ಸತ್ಯನ ಹೊರಗೆ ಹಾಕುವಂಥದ್ದು ಮಾಡಲಿ. ಯಾರು ಮಾಡ್ತಾರೆ ಮಾಡಿ ತನಿಖೆ. SIT ಮಾಡಲಿ, CBI ಮಾಡಲಿ, COD ಮಾಡಲಿ. ಈ ಎಲ್ಲ ಹತ್ಯೆಗಳು ನಡೆದವಲ್ಲ, ಇದರಿಂದ ತಿಂದವ್ರು ಯಾರು? ಅದು ನಮಗೆ ಬೇಕಾಗಿಷ್ಟೆ. ಜನ ಕೇಳ್ತಾ ಇರೋ ಸಿಂಪಲ್ ಪ್ರಶ್ನೆ, ಈ ಕೊಲೆಗಳ, ಈ ಹತ್ಯೆಗಳ, ಈ ಅತ್ಯಾಚಾರಗಳ ಹಿಂದೆ ಇರೋರು ಯಾರೋ? ಇಷ್ಟೆಲ್ಲ ನಡೆದ್ರು ಏನೂ ನಡೆದಿಲ್ಲ ಅನ್ನೋಗಿರುವಂಥದ್ದು ನೋಡಿದ್ರೆ ಅದು ಏನು ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಇಲ್ಲಿ? ಧರ್ಮಸ್ಥಳ ಹೆಸರು ಗೆಲ್ಲಿಸ್ಬೇಕು ಅನ್ನೋದು ಯಾರಲ್ಲೂ ಇಲ್ಲ. ಅದು ನಡೀತಾ ಇದ್ದಾವಲ್ಲ. ಪೊಲೀಸ್ ರೆಕಾರ್ಡ್ ಮಾಡ್ತಾರೆ, ಪೊಲೀಸ್ ರೆಕಾರ್ಡ್ ಸಿಗ್ತಾ ಇಲ್ಲ. ಜೊತೆಗೆ ಗ್ರಾಮ ಪಂಚಾಯಿತಿಗಳಲ್ಲಿ ದಾಖಲೆ ಅದು ಸರಿಯಾದ ವಿವರಣೆ ಇಲ್ಲ. ಎಷ್ಟೊಂದು ಕೊಲೆಗಳು ಅದ್ರ ಬಗ್ಗೆ ಮೇಲೆ ನಾನು ರೆಫರ್ ಮಾಡ್ತಾ ಇರ್ತೇನೆ ನಮಗೆ. ನಮ್ಮ ಉಗ್ರಪ್ಪನವರ ರಿಪೋರ್ಟ್, ಅದನ್ನು ಯಾಕೆ ನೀವು ಇಲ್ಲಿವರೆಗೆ ತನಿಖೆಗೆ ಒಳಪಡಿಸ್ತಾ ಇಲ್ಲ? ಅದನ್ನ ಇಟ್ಕೊಂಡು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಇವೆಲ್ಲವೂ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಸೌಜನ್ಯಳ ಮೇಲಾದಂಥ ದಾಳಿ, ಅತ್ಯಾಚಾರ, ಕೊಲೆ, ಇದ್ರ ತನಿಖೆ ಮರು ತನಿಖೆ ಆಗಲೇಬೇಕಾದಂಥದ್ದು. ಯಾರು ಮಾಡಿದರು, ಯಾಕೆ ಮಾಡಿದರು, ಏನು ಕಾರಣ ಮಾಡಿದರು, ಯಾರವರ ಕೊಂದವರು ಯಾರು, ಇದ್ರ ಜೊತೆ ಉಳಿದವ್ರದ್ದು ಆಗಬೇಕಾಗಿದೆ. ತನಿಖೆ ಆಗಬೇಕು, ಸತ್ಯ ಹೊರ ಬರಬೇಕು, ಶಿಕ್ಷೆ ಆಗಬೇಕು. ಇದರಿಂದ ಎಲ್ಲರೂ ಕೇಳುವಂಥದ್ದು. ಇದನ್ನು ಮೇಲಿಂದ ಯಾಕೆ ನಾವು ಇದನ್ನು ರಿಪೀಟೆಡ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅಂದ್ರೆ ಜನ ಮರ್ತು ಹೋಗಬಾರ್ದು. ಯಾಕೆ ನಮ್ಮ ಮರುವಿನ ಶಕ್ತಿ ಭಾಳದ. ಘಟನೆಯನ್ನು ಮರೆತು ಬಿಡ್ತೀವಿ ಕೆಲವು ದಿವಸ ಆದ ತಕ್ಷಣ. ನಮ್ಮ ಮೇನ್ ಮೀಡಿಯಾಗಂತಿಂಥ ಸುದ್ದಿಗಳು ಬೇಕಾಗಿಲ್ಲ. ನಾಟಿ ಕೋಳಿ ತಿಂದಿದ್ದು, ಭೋಜನ ಮಾಡಿದ್ದು, DKC ಕಾಂಗ್ರೆಸ್ ಬಿಟ್ಟು BJP ಜಿಗಿದು, DKC ಎಲ್ಲಿ ಅಡ್ಡಾಡಿದರು, ಇವು ಸುದ್ದಿಗಳು. ಅದು ಏನಪ್ಪ ಅಂಥದ್ದು ಅವ್ರು ಎಲ್ಲಿ ಹೋಗಿ ಏನಾಗುವುದ್ರಿ? ಅಧಿಕಾರಕ್ಕೆ ಬಡದಾಡ್ತಾ ಇದ್ದಾರೆ. ಬಡದಲ್ಲಿ ಯಾರಾದರೂ ಏನಾಗುದು? ಯಾರಾದರೂ ಹೊಸ ವ್ಯವಸ್ಥೆ ಅಂತ ತರಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಎಲ್ಲ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಒಕ್ಕಲ್ತನ ರೈತಗೆ ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೆಂಬಲ ಬೆಲೆ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕಾನೂನು ರೂಪದಲ್ಲೇ. ಕಬ್ಬಿಗೆ ಕೇವಲ 3,300 ಕೋಟಿ ದೊಡ್ಡ ಸಾಧನೆ ಅಂತ ಹೇಳ್ಕೊಳ್ಳೋಂಥದ್ದು ಅನ್ನೋಂಥ ಸರ್ಕಾರಗಳು ಇವೆಲ್ಲ ಬದಲಾಯಿಸುವಂಥದ್ದು ಯಾರು ಬರ್ತಾರ ಅಂದರೆ ಅಡ್ಡಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದು ಇವರಿಬ್ಬರು ಒಂದಲ್ಲ ರೀ.
ಡಿ ಕೆ ಶಿ ಹೋದ್ರೆ ಏನಾಗೋದದ, ಬೇಡ ಸಿದ್ದರಾಮಯ್ಯ ಹೋದ್ರೆ ಏನಾಗೋದದ, ಅವ್ರ ಅಧಿಕಾರದಲ್ಲಿದ್ದರೆ ಏನಾಗೋದು, ಏನು ಬದಲಾವಣೆ ಆಗ್ತದೆ ಸಡನ್ನಾಗಿ. ಒಂದಂತೆ ಒಳ್ಳೇದಾಗ್ಯದ, ಗ್ಯಾರಂಟಿ ಕೊಟ್ಟು ಒಂದಿಷ್ಟು ಜನರಿಗೆ ಉಸಿರಾಡುವಂಗೆ ಕೊಟ್ಟಿದ್ದಾರೆ. ಹಾಗಾದರೆ ಬೇರೆಯವರಿಗೆ ನಿಲ್ಲಿಸಿಲ್ಲ, ಇದೆಲ್ಲ ನಾವು ಮಾತು ಬೇರೆ. ಒಟ್ಟಾರೆಯಾಗಿ ಇಂಥವುಗಳ ಬಗ್ಗೆ ಚರ್ಚೆ ಮುಂಜಾನೆ ಸಾಯಂಕಾಲ ತನಕ. ಬಟ್ ಇದ್ರ ಬಗ್ಗೆ ಒಂದಿಷ್ಟು ಹೇಳಿ ಹೋಗಿಬಿಡ್ತಾರೆ. ಆನಂತರ ದೂರುದಾರರೇ ಅಪರಾಧಿಗಳು, ಸಾಕ್ಷಿದಾರರೇ ಅಪರಾಧಿಗಳು ನಿರ್ಮಾಣ ಮಾಡ್ತಾ ಇರ್ತಾರೆ. ಹೆಸರು ಕೆಡಿಸ್ತಾ ಇದ್ದಾರೆ ಧರ್ಮಸ್ಥಳದಿಂದ, ಈ ರೀತಿ ಹೋಗ್ತಾ ಇದ್ದಾರೆ. ಇವೆಲ್ಲ ತಪ್ಪಬೇಕಾಗಿದೆ. ಈ ದಿಶೆಯಲ್ಲೇ ಸುಪ್ರೀಂ ಕೋರ್ಟಿಗೆ ಇವತ್ತೇನು ಎಂಟ್ರಿ ಆಗೋದಕ್ಕಾಗಿ ನಮ್ಮ ಸಂತೋಷರಾವ್ ಜೊತೆಗೆ ನಮ್ಮ ಕುಸುಮಾವತಿಯವರು ಅವ್ರಿಗೆ ಎನ್ಕ್ವೈರಿ ಮಾಡಬೇಕಾಗಿದೆ, ಹಾಕಿಸ್ಬೇಕಾಗಿದೆ. ಇನ್ನೇ ಆಗಲಿ ಎನ್ಕ್ವೈರಿ, ಮರು ತನಿಖೆ ಆಗಲಿ ಅಂತೇಳಿ. ಅದು ಆಗ್ತದನ ನೋಡೋಣ. ಎಲ್ಲರೂ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ಇದು ಸ್ಟ್ಯಾಂಡ್ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ನಿಮ್ಮದು ಸತ್ಯ ಕೈ ನೋಡಿ ವಂದನೆಗಳು.